ಮತ್ತೆ ಮಾವಿನ ಗಿಡಕ್ಕೂ ಯೂಸ್ ಮಾಡಿದ್ದೀನಿ, ಪೇರು ಗಿಡಕ್ಕೆ ಯೂಸ್ ಮಾಡಿದ್ದೀನಿ, ಲಂಬೆನ ಗಿಡಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಿದ್ದೀನಿ. ಸೊ ರಿಸಲ್ಟ್ ತುಂಬಾ ಒಳ್ಳೆ ಚೆನ್ನಾಗಿ ಬಂದಿದೆ ನಮಗೆ. ಸೊ ನಾನು ರಿಯಲಿ APKS ಕಂಪ್ನಿಗೆ ರಿಯಲಿ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಎಲ್ಲ ನನ್ನ ರೈತ ಮಿತ್ರರಿಗೆ, ನಮ್ಗೆ ಎಸ್ಪೆಷಲಿ ಕರ್ನಾಟಕದ ರೈತರ ಮಿತ್ರರಿಗೆ, ಕೃಷಿ ಮಿತ್ರರೇ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕರಜಿಮಠ ಅಂತ ಹೇಳಿ, ನಾನು ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕ್ ಬಗರ್ನಾಳ್ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಸೊ ನಾವು ಮೂಲತಃ ಬಂದ್ಬಿಟ್ಟು ಮನೆಯಲ್ಲಿ ಕೃಷಿಕರು, ಮತ್ತು ನಾನು ವೃತ್ತಿಯಲ್ಲಿ ಬಂದ್ಬಿಟ್ಟು ಜರ್ನಲಿಸ್ಟ್, ಪತ್ರಕರ್ತರು. ಸೊ ನಮ್ಮದು ಇದು ಸುಮಾರು ಒಂದು 20 ಎಕರೆ ಪ್ರದೇಶ ಇದೆ. ಸೊ ನಾನು ಈ ಮಿಕ್ಸ್ ಕ್ರಾಪ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ. ಸೊ ಇಲ್ಲಿ ನೋಡ್ಬೋದು ಕಬ್ಬಿದೆ, ಅದ್ರ ಜೊತೆ ನನ್ನ ಹಿಂದೆ APKS ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್, ಸೊ ಕೊಕೊಮ್ಯಾಕ್ಸ್ ಈ ಬಾಟ್ಲನ್ನು ನನ್ನ ಹಿಂದೆ ನೋಡ್ತಾ ಇದ್ರಿ, ಇದು 1 ವರ್ಷದ ಗಿಡ. ಸೊ ಇದನ್ನ ನಾನು 3 ಸಲ ಕೊಟ್ಟಿದ್ದೀನಿ 1 ವರ್ಷದಲ್ಲಿ. ಸೊ ಈ ಕೊಕೊಮ್ಯಾಕ್ಸ್ ಯಾವ ತರ ಒಂದು ಯೂಸ್ ಮಾಡಬೇಕು ಅಥವಾ ಇದ್ರ ವಿಧಾನ ಹೇಗೆ ಮಾಡಪ್ಪ ಅಂದ್ರೆ ನಾವೆಲ್ಲ ನೋಡ್ಬೋದು. ಸೊ ಇಲ್ಲಿ ಒಂದು ಹರಿ ಇದೆ. ಸೊ ಹರಿವು ಮುಖಾಂತರ ನಾವು ಇಲ್ಲಿ ಬಿಟ್ಟು ಇಲ್ಲಿ ನೀರನ್ನ ಇದನ್ನ ಸಂಪೂರ್ಣವಾಗಿ ಎಲ್ಲ ಕಳೆ ತೆಗೆದು ಮತ್ತೆ ಇದನ್ನ ಸಂಪೂರ್ಣವಾಗಿ ಏನ್ ಮಾಡ್ತೀವಿ ಅಂತ ಡ್ರಿಪ್ ಸಿಸ್ಟಮ್ ಇದೆ ಆಕ್ಚುಲಿ. ಸೊ ಬಟ್ ನಾವ್ ಏನ್ ಮಾಡ್ತೀವಿ ಮೇಜರ್ ಆಫ್ ದ ಟೈಮ್ ಅಲ್ಲಿ ಈ ಫ್ಲಡ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಹರಿ ಮಾಡಿ ನೀರು ಬಿಡ್ತೀವಿ. ಸೊ ಇದನ್ನ ಈ ಗಿಡ ನೀವು ಏನ್ ನೋಡ್ತಾ ಇದ್ರಿ, ಇದು 1 ವರ್ಷದ ಗಿಡ. ಸೊ ಇದಕ್ಕೆ ನಾವು ಕೊಕೊಮ್ಯಾಕ್ಸ್ 50 ml ಕೊಡ್ತೀವಿ. ಅಂದ್ರೆ 1 ವರ್ಷ ಗಿಡಕ್ಕೆ 50 ml. ಹೇಗೆ ಗಿಡ ದೊಡ್ಡದಾಗ್ತಾ ಹೋದ್ರೆ ನಾವು 100 ml ಮಟನ್ ಕೊಡ್ತೀವಿ ಫ್ರೆಂಡ್ಸ್ ಇದಕ್ಕೆಲ್ಲ. ಸೊ ನೀವೆಲ್ಲರೂ ಕೂಡ ಇದನ್ನ 50 ml ಅಂತೇಳಿ 1 ಗಿಡಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಇದು 1 ಲೀಟರ್ ಬಾಟ್ಲ್. ಇದು ಪ್ರೊಸೆಸ್ ಯಾವ ತರ ನಾವು ಮಾಡ್ಬೇಕಂದ್ರೆ ಸುಮಾರು 1 ಲೀಟರ್ ನೀರಿಗೆ, ಅಂದ್ರೆ ಒಂದು ತೆಂಗಿನ ಗಿಡಕ್ಕೆ 1 ಲೀಟರ್ ನೀರಿಗೆ 50 ml ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಗಿಡಕ್ಕೆ ಕೊಡ್ತೀವಿ ಫ್ರೆಂಡ್ಸ್ ಎಲ್ಲ. ಇದನ್ನ ಸಾವಯವ ಕೃಷಿ ಇರೋದ್ರಿಂದ, ಇದೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರೋದ್ರಿಂದ ಇದನ್ನ ಯಾವ ಟೈಮ್ ಕೊಡಬೇಕು ಬಹಳ ಇಂಪಾರ್ಟೆಂಟ್. ಈಗ ನೋಡಿ ಸೂರ್ಯ ಹಸ್ತ ಆಗ್ತಿದೆ, ಇದನ್ನ ಸಾಯಂಕಾಲ ಯೂಸ್ ಮಾಡಬೇಕು, ಮತ್ತೆ ಸೂರ್ಯ ಉದಯೋಕ್ಕಿಂತ ಮುಂಚೆ ಅಂದ್ರೆ ಬೆಳಗ್ಗೆ ಯೂಸ್ ಮಾಡಬೇಕಾಗ್ತದೆ. ಎರಡೇ ಟೈಮಿಂಗು, ಮಧ್ಯಾಹ್ನ ಬಿಸಿಲಲ್ಲಿ ಮಾಡಬಾರ್ದು. ಒಂದು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಮತ್ತೆ ಸಂಜೆ ಸೂರ್ಯ ಹಸ್ತ ಆದ್ಮೇಲೆ ಈ ಪ್ರಾಡಕ್ಟ್ ಅನ್ನ ಗಿಡಕ್ಕೆ ಕೊಡಬೇಕಾಗತ್ತೆ. ವಿಧಾನ ಯಾವ್ದಂತಂದ್ರೆ ನಾವು ಮುಂಚೆ ಸಂಪೂರ್ಣವಾಗಿ ಈ ಗಿಡದ ಸುತ್ತಮುತ್ತೆಲ್ಲ ನೀರಿನ ತೇವಾಂಶ ಮಾಡಬೇಕಾಗುತ್ತೆ, ಒಂದು ಹಸಿ ಮಾಡಬೇಕಾಗುತ್ತೆ. ಹಸಿ ಮಾಡಿಬಿಟ್ಟು ಇದನ್ನ ಡೋಸೇಜ್ ಕೊಡಬೇಕಾಗತ್ತೆ. ಇದನ್ನ ಕೊಟ್ಟಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವೇನಾದ್ರೂ ಈ ತರ ಒಣ ಮರದಲ್ಲಿ ಕೊಟ್ರೆ ಇದ್ರ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಅದನ್ನ ಸಂಪೂರ್ಣವಾಗಿ ಹಸಿ ಮಾಡಿಬಿಟ್ಟು ಈ ಒಂದು ಗಿಡಕ್ಕೆ 1 ಲೀಟರ್ ಅಲ್ಲಿ 50 ml ಹಾಕಿ ಕೊಡ್ಬೇಕಂತ ನೀವು ಯೂಸ್ ಮಾಡಬೇಕು. ಸುಮಾರು ಇಲ್ಲೊಂದು ನನ್ನ ಏರಿಯಾದಲ್ಲಿ ಒಂದು 50 ತೆಂಗಿನ ಗಿಡ ಹಚ್ಚಿದ್ದೀನಿ, ಮತ್ತೆ ಮಾವಿನ ಗಿಡಕ್ಕೂ ಯೂಸ್ ಮಾಡಿದ್ದೀನಿ, ಪೇರು ಗಿಡಕ್ಕೆ ಯೂಸ್ ಮಾಡಿದ್ದೀನಿ, ಲಂಬೆನ ಗಿಡಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಿದ್ದೀನಿ. ಸೊ ರಿಸಲ್ಟ್ ತುಂಬಾ ಒಳ್ಳೆ ಚೆನ್ನಾಗಿ ಬಂದಿದೆ ನಮಗೆ. ಸೊ ನಾನು ರಿಯಲಿ APKS ಕಂಪ್ನಿಗೆ ರಿಯಲಿ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಎಲ್ಲ ನನ್ನ ರೈತ ಮಿತ್ರರಿಗೆ, ನಮ್ಗೆ ಎಸ್ಪೆಷಲಿ ಕರ್ನಾಟಕದ ರೈತರ ಮಿತ್ರರಿಗೆ ಇವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಯಾಕಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಿ ತೆಂಗಿನ ಮರಕ್ಕೆ. ಸೊ ಒಂದು ತೆಂಗಿನ ಮರ ಸುಮಾರು ಒಂದು 500-600 ವರ್ಷ ಉಳಿಯುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಈಗ ಅದಕ್ಕೆ ಈ ಒಂದು ಆರ್ಗ್ಯಾನಿಕ್ ಔಷಧ ಕೊಟ್ಟರೆ ನಾಳೆ ನಮ್ಮ ಜನರೇಷನ್, ಅಂದ್ರೆ ಜನರೇಷನ್ ಟು ಜನರೇಷನ್ ಇದು ಎಲ್ಲರಿಗೂ ಎಳ್ನೀರು ಕೊಡುತ್ತೆ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ಈ ಕಂಪ್ನಿದಿದೆ. ನಿಜವಾಗಿ ರೈತ ಬಂದು ಇದನ್ನೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೇನೆ.